ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಶಾರ್ಟ್ಕಟ್ ಟ್ರಿಕ್ಸ್ ಅನ್ನು ಹೇಳಿಕೊಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿ ಶಾರ್ಟ್ಕಟ್ ಟ್ರಿಕ್ಸ್ ಅನ್ನು 10 ಮಿನಿಟ್ಸ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ. 1 2 3 4 5 6 7 8 9 10 ಕ್ವಶನ್ಸ್ ಅನ್ನ. ಸೊ ಅದು 10 ಕ್ವಶನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ 10 ಮಿನಿಟ್ಸ್ ತಗೊಳುತ್ತೆ. ಅದರ್ವೈಸ್ ಯು ವುಡ್ ಹ್ಯಾವ್ ಡನ್ ಇಟ್ ವಿದಿನ್ 5 ಮಿನಿಟ್ಸ್ ಗೈಸ್. 5 ನಿಮಿಷದೊಳಗೆ ಮಾಡ್ಬೋದಿತ್ತು. ಇವಾಗ ನಾನು ಫಿಸಿಕ್ಸ್ನ ಒಂದು 5 ಕ್ವಶನ್ಸ್ 4 ಕ್ವಶನ್ಸ್ ಅನ್ನು ತಗೊಂಡು ಬಂದಿದ್ದೇನೆ. ಈ 4 ಕ್ವಶನ್ಸ್ಗೆ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಿದೆ. ಎಲ್ಲದೂ ಕೂಡ 2019 ಕ್ವಶನ್ ಪೇಪರ್ ಇಂದ ತೆಗೆದಂತ ಕ್ವಶನ್ ಸ್ಟೂಡೆಂಟ್ಸ್. ಶಾರ್ಟ್ಕಟ್ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಿ ನಿಮ್ಮ ಮುಂದೆ ಡೆಮೋ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯ್ತಾ, ಇಲ್ಲಿ ಯಾವ ಗಿಮಿಕ್ಗಳಿಲ್ಲ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ಎಲ್ಲದೂ ಕೂಡ ಪ್ಯೂರ್ ಸ್ಟ್ರಾಟರ್ಜಿ. ಹಾಗಂತ ನಾನು ಕಂಪ್ಲೀಟ್ ಆಗಿ 100% ನೀವು ಇದರಿಂದನೇ ಆನ್ಸರ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ನಿಮಗೆ ಸ್ಟ್ರಾಟರ್ಜಿ ಬೇಸಿಸ್ ಮೇಲೆ ಹೋಗ್ತಾ ಇದೆ. ನಾನು ನೀವು ಬ್ಲೈಂಡ್ ಆಗಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲದನ್ನು ಆನ್ ಸ್ಪಾಟ್ ಡೆಮೋ ಮಾಡಿ, ಕ್ವಶನ್ಸ್ ಅನ್ನು ಯೂಸ್ ಮಾಡಿ, ಆಪ್ಷನ್ಸ್ ಅನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯ್ತಾ, ಈಗ ಮತ್ತೆ ಮುಂದೆ ಹೋಗ್ತಾ ಇದ್ದೇನೆ. ಯಾರಿಗೇನಾದರೂ ಡೌಟ್ ಇದೆ ದಯವಿಟ್ಟು ಕೇಳಿ. ಮುಂದಿನ ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಓಕೆ, ಸಿಂಪಲ್ ಸ್ಟೂಡೆಂಟ್ಸ್, ಸ್ವಲ್ಪ ಕ್ಲೋಸ್ ತಗೊಂಡು ಬರ್ತೇನೆ. The inductor of inductance L and resistance R are joined together in series and connected by a source of frequency omega. The power dissipated in circuit is. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅವ್ರು ಕ್ವಶನ್ ಕೇಳಿದ್ದೇನೆ ಹೇಳಿ. ಪವರ್ ಡಿಸಿಪೇಟೆಡ್. ನಿಮ್ಗೆ ಕಂಪ್ಲೀಟ್ ಆಗಿ ಈ ಇಕ್ವೇಶನ್ ಕಂಪ್ಲೀಟ್ ಆನ್ಸರ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಆಯ್ತಾ, ಪವರ್ ಅಂದ್ರೆ ಪವರ್ ಇಸ್ ಈಕ್ವಲ್ಸ್ ಟು V²/R. ನಿಮ್ಗೆ ಇನ್ ಕೇಸ್ ಇದು ಗೊತ್ತಿದ್ರೆ ಈಸಿ ಸ್ಟೂಡೆಂಟ್ಸ್, ಆಪ್ಷನ್ ಕಂಪ್ಲೀಟ್ ಆಗಿ ನೀವು ಮಾಡ್ಬೋದಲ್ವಾ. ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಕರೆಕ್ಟಾ? ಈಗ ನೋಡಿ, ಕರೆಕ್ಟ್ ಕೇಳ್ಕೊಳ್ಳೆ. ಇಲ್ಲಿ ನಮ್ಗೆ ಇರೋದೇನೋ ಪವರ್ ಇರೋದು ನ್ಯೂಮರೇಟರ್ಲಿ, ಆರ್ ಇರೋದು ಡಿನಾಮಿನೇಟರ್ಲಿ. ಇಲ್ಲಿ ವಿ ಅಂದ್ರೆ ವಿ ಇರೋದು ನ್ಯೂಮರೇಟರ್ಲಿ, ವಿ ನ್ಯೂಮರೇಟರ್ಲಿ ಇದೆ. ಬಟ್ ಆಪ್ಷನಲ್ಲಿ ವಿ ಇಲ್ಲೇ ಇದೆಯಲ್ಲಿದೆ ನೋಡಿ, ಡಿನಾಮಿನೇಟರ್ಲಿ ಇದೆ. ಸೊ ಈ ಆಪ್ಷನ್ ಗಾನ್ ಆಯ್ತು. ಸೆಕೆಂಡ್ ಒನ್, ಇನ್ನೆಲ್ಲಾದರೂ ಇದಿದೆ ನೋಡಿ, ಇಲ್ಲ. ಓಕೆ, ಮತ್ತೆ ಇಲ್ಲಿ ಪವರ್ ಅನ್ನೋದು ನನಗೆ V² ಅಂತಿದೆ, ಬಟ್ ಇಲ್ಲೇನಿದೆ ವಿ ಇದೆ. ಸೊ ದಿಸ್ ಇಸ್ ಗಾನ್. ಕರೆಕ್ಟಾ? ಇನ್ನು ಉಳಿದಿದ್ದು ಇವೆರಡು ಮಾತ್ರ. V²R ಅಂದರೆ ಈ ಥರ ಕೊಟ್ಟಿದ್ದಾರೆ, ಡಿವೈಡ್ ಬೈ R² ಪ್ಲಸ್ W² L². ಸಿಂಪಲ್ ಆಗಿ ನೋಡಿ ಸ್ಟೂಡೆಂಟ್ಸ್, ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಕರೆಕ್ಟಾ? ಪವರ್ನ ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಈಗ ಕರೆಕ್ಟ್ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ. ಆಪ್ಷನ್ ಡಿ ಅಲ್ಲಿ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ ಅಂದ್ರೆ ಮೀನಿಂಗ್ ಏನು ಹೇಳಿ? ಸ್ಕ್ವೇರ್ ರೂಟ್ ಆಫ್ R² ಪ್ಲಸ್ ಸ್ಕ್ವೇರ್ ರೂಟ್ ಆಫ್ W² L² ಅಂತ ಮೀನಿಂಗ್. ಕರೆಕ್ಟಾ? ನಾನು ಇಂಡಿವಿಜುವಲ್ ಆಗಿ ಸಪ್ರೇಟ್ ಆಗಿ ಸ್ಕ್ವೇರ್ ರೂಟ್ ಆಗ್ತಾ ಇದ್ದಾರೆ. ಈ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನು ಉಳಿತದೆ? ಇಲ್ಲಿ ಆರ್ ಉಳಿತದೆ. ಸರಿಯಾ? ಅಂದ್ರೆ ಈ ಪ್ಲೇಸ್ ಅಲ್ಲಿ ಏನು ಉಳಿತದೆ? ಖಾಲಿ ಆರ್ ಉಳಿತದೆ. ಆವಾಗ ಈ ಆರ್ ಕ್ಯಾನ್ಸಲ್ ಆಗಿ ಹೋಗುತ್ತಲ್ಲ. ಬಟ್ ನಂಗೆ ಡಿನಾಮಿನೇಟರ್ ಏನಿರಬೇಕು? ಆರ್ ಇರಲೇಬೇಕಲ್ಲ. ಇದು ನಾನು ಸಿಂಪ್ಲಿಫೈ ಮಾಡಿದ್ರೆ ಈ ಆರ್ ಕ್ಯಾನ್ಸಲ್ ಆದರೆ ಡಿನಾಮಿನೇಟರ್ ಆರ್ ಎಲ್ಲಿದೆ? ಇಲ್ಲ ಅಲ್ವಾ? ಹಾಗಾದ್ರೆ ದಿಸ್ ಇಸ್ ಆನ್ಸರ್ ಅಷ್ಟೇ. ಆಪ್ಷನ್ ಬಿ. ಬೇಕಾದ್ರೆ ನೋಡಿ, ಇಲ್ಲಿ R² ಇದೆ, ಇಲ್ಲಿ ಆರ್ ಇದೆ. 1 R ಕ್ಯಾನ್ಸಲ್ ಆದ್ರೆ 1 R ಉಳಿತದಲ್ಲ. ಲಾಜಿಕಲಿ ಥಿಂಕ್ ಮಾಡಿ. ಸಿಂಪಲ್ ಅಲ್ಲ? ಅಂದ್ರೆ ಇಲ್ಲಿ ಗೊತ್ತಾಗಿದೆ ನಿಮ್ಗೆ ಇದೆರಡು ಅಂತೂ 100% ಅಲ್ಲ. ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಫೈಂಡ್ ಔಟ್ ಮಾಡಿದ್ದೀರಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸ್ಟೂಡೆಂಟ್ಸ್. ಆಯ್ತಾ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊಲ್ಯೂಷನ್ ಎ ಕಂಟೈನ್ಸ್ ಅಸಿಟೋನ್ ಡಿಸಾಲ್ವ್ಡ್ ಇನ್ ಕ್ಲೋರೋಫಾರ್ಮ್ ಆಫ್ ಸೊಲ್ಯೂಷನ್ ಬಿ ಕಂಟೈನ್ಸ್ ಅಸಿಟೋನ್ ಅಂಡ್ ದಿಸ್ ಇಸ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಸೊಲ್ಯೂಷನ್ ಬಿ ಕಂಟೈನ್ಸ್ ಅಸಿಟೋನ್ ಡಿಸಾಲ್ವ್ಡ್ ಇನ್ ಕಾರ್ಬನ್ ಡೈಸಲ್ಫೈಡ್. ದ ಟೈಪ್ ಆಫ್ ಡಿವಿಯೇಷನ್ಸ್ ಫ್ರಮ್ ರೋಲ್ಸ್ ಲಾ ಶೋನ್ ಬೈ solution A and B respectively. Solution A contains acetone dissolved in chloroform and solution B contains acetone dissolved in carbon disulfide. The type of deviation from Raoult's law. Simple. ನೋಡಿ, ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತ ಹೇಳಿದ್ರೆ ಕ್ರಾಸ್ ಕಾಂಬಿನೇಷನ್. ಕರೆಕ್ಟ್ ಕೇಳ್ಕೊಳ್ಳಿ. ಕ್ರಾಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಅದು ಆನ್ಸರ್ ಆಗಿರೋ ಚಾನ್ಸಸ್ ತುಂಬಾ ಇರುತ್ತೆ. ಆಯ್ತಾ? ಸೊ ಇಲ್ಲಿ ನೋಡಿ, ಕ್ರಾಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಪಾಸಿಟಿವ್ ಅನ್ನ ಎಲಿಮಿನೇಟ್ ಮಾಡಿ. ಸೇಮ್ ಕಾಂಬಿನೇಷನ್ ಆಯ್ತಲ್ಲ. ನೆಗೆಟಿವ್ ಅನ್ನ ಎಲಿಮಿನೇಟ್ ಮಾಡಿ. ಒಂದೇ ಪಾಸಿಟಿವ್ ನೆಗೆಟಿವ್ ಆನ್ಸರ್ ಆಗಿರುತ್ತೆ, ಇಲ್ಲ ನೆಗೆಟಿವ್ ಪಾಸಿಟಿವ್ ಆನ್ಸರ್ ಆಗಿರುತ್ತೆ. ಇದನ್ನ ಏನಂತ ಕರೀತಾರೆ? ಯೂಸಿಂಗ್ ಅ ಮೆಥಡ್ ಕಾಲ್ಡ್ ಕ್ರಾಸ್ ಕಾಂಬಿನೇಷನ್. ಕ್ರಾಸ್ ಕಾಂಬಿನೇಷನ್ ಅನ್ನ ಜಾಸ್ತಿ ಟೈಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಪಾಸಿಟಿವ್ ನೆಗೆಟಿವ್ ಆರ್ ನೆಗೆಟಿವ್ ಪಾಸಿಟಿವ್ ಆನ್ಸರ್ ಆಗಿರುತ್ತೆ. ಆಯ್ತಾ? ಕ್ರಾಸ್ ಕಾಂಬಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ವಿಚ್ ಇಸ್ ದ ಆನ್ಸರ್ ಇಯರ್? ಇದರಲ್ಲಿ ಆನ್ಸರ್ ನೆಗೆಟಿವ್ ಅಂಡ್ ಪಾಸಿಟಿವ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದು 2019 ಕ್ವಶನ್ ಪೇಪರ್ ಇದ್ದಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ದ ಸರ್ಟೈನ್ prism is formed to produce a minimum deviation of 38 degree. If it produces a deviation of 44 degree when the angle of incidence is 42 degree or 62 degree. What is the angle of incidence when it is undergoing minimum deviation? Simple. ಆಪ್ಷನ್ ಗೆ ಹೋಗ್ತೀರಾ? ಏನ್ ಮಾಡ್ತೀರಾ ಹೇಳಿ? ಆಪ್ಷನ್ ಗೆ ಹೋಗ್ತೀರಾ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಎಲಿಮಿನೇಟ್ ಮಾಡಿ.
ಕೊಟ್ಟಿರೋ ಪ್ರಾಬ್ಲಮಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವುದು ಒಂದು 60 ಎಲಿಮಿನೇಟ್ ಇಟ್. ಹೈಯೆಸ್ಟ್ ವ್ಯಾಲ್ಯೂ ಲೋವೆಸ್ಟ್ ವ್ಯಾಲ್ಯೂ ಯಾವುದು 30 ಡೆಲಿಟ್ ಮಾಡಿ. ಉಳಿದಿದ್ದು ಯಾವುದು 40 ಮತ್ತು 49. ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ. ಓಕೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅನ್ನ ಇದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ದ ಈಕ್ವೇಶನ್ ಆಫ್ ಅ ಸ್ಟೇಷನರಿ ವೇವ್ is y is equals to 2 sin pi x 15 cos 48 mt. The distance between a node and its antinode. ನಾವಿಲ್ಲಿ ಕ್ವಶನ್ ನೋಡ್ತಾ ಇಲ್ಲ ಸ್ಟೂಡೆಂಟ್ಸ್, ಕ್ವಶನ್ ಬಗ್ಗೆ ಜಾಸ್ತಿ ಕೊಡ್ತಾ ಇಲ್ಲ, ನಾನು ಆಪ್ಷನ್ಸ್ ಯೂಸ್ ಮಾಡಿ ಆನ್ಸರ್ ಬರೀತಾ ಇರೋದು ಅಷ್ಟೇ. ಓಕೆ, ಕೆಲವೊಂದಕ್ಕೆ ಕ್ವಶನ್ಸ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ 7.5 ಯೂನಿಟ್ಸ್, 1.5 ಯೂನಿಟ್ಸ್, 22.5 ಯೂನಿಟ್ಸ್, 30 ಯೂನಿಟ್ಸ್. ನಿಮಗೆ ನಾನು ಒಂದು ಹೇಳಿದ್ದೆ, ಒಂದು ಉಲ್ಟಾ, ಇನ್ನೊಂದು ರೆಸಿಪ್ರೋಕಲ್, ಇನ್ನೊಂದು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್, ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್. ಇಲ್ಲಿ ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಇದೆಯಾ ನೋಡಿ. ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ನೋಡುವಾಗ ಏನು ಮಾಡಿ ಗೊತ್ತುಂಟಾ, ಇಂಟು 2 ಇಂಟು 3 ಇರುವಂಥ ಕ್ವಶನ್ಸ್ ಅನ್ನು ನೋಡಿ. ಇಲ್ಲಿ ನೋಡಿ 7.5 ಇದು 1.5 7.5 ಅಥವಾ ಉಳಿದಂಥ ನಂಬರ್ಗೂ ಈ ರಿಲೇಷನ್ಶಿಪ್ಪೇ ಇಲ್ಲ. ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. 7.5 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 22.5 ಅಲ್ಲ. ಸೊ ಮಲ್ಟಿಪಲ್ಸ್ ಅಂಡ್ ಸಬ್ ಮಲ್ಟಿಪಲ್ಸ್ ಆಗಿಲ್ವಾ, ಕರೆಕ್ಟಾ? 7.5 ಇಂಟು 2 ಮಾಡಿದ್ರು ಓಕೆ, ಅಥವಾ 3 ಮಾಡಿದ್ರು ಓಕೆ. ಅಪ್ ಟು 3 ಹೋದ್ರವರೆಗೂ ನೋಡಿ ಸಾಕು, ಅದಕ್ಕಿಂತ ಮುಂದೆ ನೋಡೋದು ಬೇಡ ನೀವು. ಅಪ್ ಟು 3 ಓಕೆ. 7.5 ಇಂಟು 22.5 ಅಲ್ವಾ, ಇದ್ರದ್ದು ಮಲ್ಟಿಪಲ್ ಸಬ್ ಮಲ್ಟಿಪಲ್ ಆಗಿಲ್ವಾ. ಸೊ ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್, ಆಯ್ತಾ? ಸೊ ಇದು ಹೋಯ್ತು, ಆಯ್ತಾ? ಇಲ್ಲಿ ಮತ್ತೆ ಇನ್ನೊಂದು ನೀವು ಲಾಜಿಕ್ ಯೂಸ್ ಮಾಡ್ಬೋದು, ಎಕ್ಸ್ಟ್ರೀಮ್ ಆಪ್ಷನ್ಸ್ ಅನ್ನು ಡಿಲೀಟ್ ಮಾಡಿ. 1.5 ಇಸ್ ಎಕ್ಸ್ಟ್ರೀಮ್ ಅಲ್ವಾ, 30 ಅನ್ನೋದು ಎಕ್ಸ್ಟ್ರೀಮ್ ಅಲ್ವಾ. ಸೊ ಇಲ್ಲೂ ಕೂಡ ಆಯ್ತು, ಎರಡು ಲಾಜಿಕ್ ಅಪ್ಲೈ ಮಾಡ್ಬೋದು ಇಲ್ಲಿ, ಆಯ್ತಾ? ಇಲ್ಲಿ ಉಳಿದಿದ್ದು ಯಾವುದು 7.5 ಮತ್ತು 22.5 ಇವೆರಡರೊಳಗೆ ಒಂದು ಆನ್ಸರ್ ಆಗಿರುತ್ತೆ, ಆಯ್ತಾ? ಎಕ್ಸ್ಟ್ರೀಮ್ ಯೂಸ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ಅಥವಾ ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಮಾಡಿದ್ರು ಅದೇ ಆಗುತ್ತೆ. ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಮಾಡುವಾಗ ಜಸ್ಟ್ ಎಕ್ಸ್ ಇದ್ರೆ 2x 3x ಇಷ್ಟಕ್ಕೆ ಹಾಕಿ ಸಾಕು, ಅದಕ್ಕಿಂತ ಮತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಕೇಳಿದ್ರೆ ಕೆಲವೊಂದು ಟೈಮ್ ಅದು 4x ಬರುತ್ತೆ ಆನ್ಸರ್. ಸೊ ಅದು ಮಾಡಬೇಡಿ, ಇದಿಷ್ಟಕ್ಕೆ ಮಾತ್ರ ನೋಡ್ಕೊಳ್ಳಿ ಸಾಕು, ಆಯ್ತಾ? 7.5 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ, 22.5 ಅಲ್ವಾ. ಸೊ ಇವೆರಡರಲ್ಲಿ ಆಪ್ಷನ್ ಆಗಿರುತ್ತೆ, ಇದರಲ್ಲಿ ಆಪ್ಷನ್ 7.5 ಯೂನಿಟ್ಸ್. ಸಿಂಪಲ್ ಸ್ಟೂಡೆಂಟ್ಸ್, 4 ಕ್ವಶನ್ ವಿದಿನ್ 2-3 ಮಿನಿಟ್ಸ್ ಅಲ್ಲಿ ಮಾಡ್ಬೋದು, ಜಸ್ಟ್ ಲಾಜಿಕ್ ಯೂಸ್ ಮಾಡಿ, ಆಯ್ತಾ? ನಿಮಗೆ ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲದೆ ಇದ್ದಾಗ, ಕ್ವಶನ್ ಬಗ್ಗೆ ಏನೂ ನಾಲೆಜ್ ಇಲ್ಲದೆ ಇದ್ದಾಗ ಇದನ್ನ ಅಪ್ಲೈ ಮಾಡಿ, 100% ಯೂಸ್ ಆಗುತ್ತೆ. 50% ಆದ್ರೂ ಬಂದು ನಿಲ್ಲುತ್ತೆ. 50% ಬಂದಾದ್ಮೇಲೆ ನೀವು ಅಲ್ಲೊಂದು ಏನಂತಾರೆ ನಿಮ್ಮ ಲಾಜಿಕ್ ಯೂಸ್ ಮಾಡಿ, ಅಥವಾ ಸ್ವಲ್ಪ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅದನ್ನ ಆಪ್ಷನ್ ಟಿಕ್ ಹಾಕಿ ಬರ್ಬೇಕು ಸ್ಟೂಡೆಂಟ್ಸ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಔಟ್ ಆಫ್ 4 ಕ್ವಶನ್ಸ್ ಅನ್ನ 4 ಆಪ್ಷನ್ ಅಲ್ಲಿ ಒಂದನ್ನು ಚೂಸ್ ಮಾಡೋದಕ್ಕಿಂತ ಔಟ್ ಆಫ್ 2 ಆಪ್ಷನ್ ಅಲ್ಲಿ ಒಂದನ್ನು ಚೂಸ್ ಮಾಡೋದು ವೆರಿ ಈಸಿ ಅಲ್ವಾ. ಸೊ ಬೆಟರ್ ಇದನ್ನು ಯೂಸ್ ಮಾಡಿ. ಗೊತ್ತಿಲ್ಲದಿದ್ರೆ ಮಾತ್ರ ಶಾರ್ಟ್ ಕಟ್ ಟ್ರಿಕ್ಸಿಗೆ ಹೋಗಿ. ಇಫ್ ಯು ನೋ ದ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಆನ್ಸರ್ನ ಮಾಡಿ. ಇಫ್ ಯು ಹ್ಯಾವ್ ದ ನಾಲೆಜ್ ಅಬೌಟ್ ದ್ಯಾಟ್ ಕ್ವಶನ್, ಯೂಸ್ ದಟ್ ನಾಲೆಜ್. ಅದರ್ವೈಸ್ ಶಾರ್ಟ್ ಕಟ್ಟಿಗೆ ಹೋಗಿ. ಯಾಕಂತ ಕೇಳಿದ್ರೆ ನೀವು ಏನೂ ಇಲ್ಲ, ಸುಮ್ಮನೆ ನಾನು ABCDನ ಹಾಕಿ ಬರ್ತೇನೆ, ಏನೋ ಬಿನೋ ಏನೋ ರ್ಯಾಂಡಮ್ ಆಗಿ ಹಾಕಿ ಬರೋ ಬದಲು ಇಲ್ಲೊಂದಿಷ್ಟು ಲಾಜಿಕ್ ಅನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀರಾ. ಅದು ಮತ್ತೆ ನಾನು ಹಿಂದಿನ ವರ್ಷ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಅಪ್ಲೈ ಮಾಡಿದ್ದೀನಿ, ಇದು ಯೂಸ್ ಆಗುತ್ತೆ. ಓಕೆ, ಹೋಪ್ ಎಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್. ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಸಪೋರ್ಟ್ ಮಾಡ್ತೀರಿ, ನಾನು ಮತ್ತೆ ಜಾಸ್ತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ, ಆಯ್ತಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ನಿಖಿಲೇಶ್ ಫ್ರಮ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ.